ನಮಸ್ಕಾರ ಗೆಳೆಯರೇ, ಅನಾವರಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಮಲಾ ಹ್ಯಾರಿಸ್ ಅಬ್ಬಬ್ಬಾ, ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷದ ಸ್ಪರ್ಧೆಗೆ ಡೆಮಾಕ್ರೆಟಿಕ್ ಪಕ್ಷದ ಹಾಲಿ ಅಧ್ಯಕ್ಷ ಜೋ ಬಿಡೆನ್ ಅವರಿಂದ ನಾಮಾಂಕಿತವಾದ ಈ ಮಹಿಳೆ ನಿಜಕ್ಕೂ ಭಾರತೀಯರಾದ ನಾವು ನಮ್ಮ ಭುಜವನ್ನು ತಟ್ಟಿಕೊಂಡು ಹೆಮ್ಮೆ ಪಡಬೇಕಾದಂಥ ಒಂದು ಅವಕಾಶವನ್ನು ಸೃಷ್ಟಿಸಿದ್ದಾರೆ. ಇಡೀ ಭಾರತವನ್ನು ಸುಮಾರು 200 ವರ್ಷಗಳ ಕಾಲ ನಿರಂಕುಶವಾಗಿ ಆಳಿದ ಗ್ರೇಟ್ ಬ್ರಿಟನ್ ದೇಶವನ್ನೇ ಆಳಿ ಮೊನ್ನೆ ತಾನೇ ಕೆಳಗಿಳಿದವರು ಇದೇ ಕರ್ನಾಟಕದ ಎಳೆಯ ಪಂಜಾಬ್ ಮೂಲದ ದಂಪತಿಗಳ ಪುತ್ರ ರಿಷಿ ಸುನಾಕ್. ಇದು ಹೆಮ್ಮೆಯ ದ್ಯೋತಕವಲ್ವೇ? ಇನ್ನೇನು ಸ್ನೇಹಿತರೆ, ಇಂಥ ಸಮಯದಲ್ಲೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಆಳಲು ಅಣಿಯಾಗಿರುವ ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಬೇರುಗಳು ವಿಶ್ವದ ದೊಡ್ಡ ಡೆಮಾಕ್ರೆಟಿಕ್ ದೇಶವಾದ ಭಾರತದಲ್ಲಿದೆ. ಅಂದಹಾಗೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯೋ ಹಾಗೂ 2024ರಲ್ಲಿ ನಡೆಯುತ್ತಿರೋ 60ನೇ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಕಮಲಾ ಹ್ಯಾರಿಸ್ರ ರಾಜಕೀಯ ಪ್ರತಿಸ್ಪರ್ಧಿ ಯಾರು ಅಂತೀರಾ? ವರ್ಣರಂಜಿತ ವ್ಯಕ್ತಿತ್ವದ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್. ಅಂಥ ದೈತ್ಯನ ಎದುರಿಸಬೇಕಾದಂಥ ಕಮಲಾ ಹ್ಯಾರಿಸ್ ವಿಚಾರನ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ. 1964ರ ಅಕ್ಟೋಬರ್ 20ರಂದು ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಓಕ್ಲ್ಯಾಂಡ್ನಲ್ಲಿ ಜನಿಸಿದ ಇವರು ಪ್ರಪ್ರಥಮ ಬಾರಿಗೆ ಅಮೆರಿಕದ ಉಪಾಧ್ಯಕ್ಷ ಗಾದಿಯನ್ನೇರಿದಂಥ ಮಹಿಳೆ, ಅದರಲ್ಲೂ ಕಪ್ಪು ವರ್ಣೀಯ ಮಹಿಳೆ ಅನ್ನೋದು ನಿಜಕ್ಕೂ ಸಂತೋಷದ ವಿಚಾರ. ದಕ್ಷಿಣ ಭಾರತದ ತಮಿಳುನಾಡಿನ ಚೆನ್ನೈ ಮೂಲದ ಭಾರತೀಯ ರಾಯಭಾರಿಯವರ ಮಗಳಾದ ಶ್ಯಾಮಲಾ ಗೋಪಾಲರವರು ಇವರ ತಾಯಿ. ಸ್ತನ ಕ್ಯಾನ್ಸರ್ ಬಗ್ಗೆ ಸಂಶೋಧನೆ ನಡೆಸುತ್ತಾ ದೆಹಲಿಯಲ್ಲಿ ಪದವಿ ಪಡೆದ ಕಮಲಾ ಹ್ಯಾರಿಸ್ ರವರ ತಾಯಿ ಆನಂತರ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅಲ್ಲಿಯೇ ಅವರು ಆಫ್ರೋ ಜಮೈಕಾ ಮೂಲದ ಅರ್ಥಶಾಸ್ತ್ರದ ಪ್ರೊಫೆಸರ್ ಡೊನಾಲ್ಡ್ ಜೆ ಹ್ಯಾರಿಸ್ರನ್ನು ವರಿಸ್ತಾರೆ. ಹಾಗಾಗಿ ಕಮಲಾ ಅವರ ಹೆಸರಲ್ಲಿ ಹ್ಯಾರಿಸ್ ಅಂತ ಹೇಳಿ ಅವ್ರ ತಂದೆ ಹೆಸರಿನ ಉಪನಾಮ ಇದೆ. ಕಮಲಾ ಹ್ಯಾರಿಸ್ ಅವರಿಗೆ ಮತ್ತೊಬ್ಬರು ಸಹೋದರಿ ಇದ್ದಾರೆ, ಅವರು ಮಾಯಾ ಹ್ಯಾರಿಸ್. ಕಮಲಾ ಹ್ಯಾರಿಸ್ಗೆ 7 ವರ್ಷ ಇದ್ದಾಗಲೇ ಅವರ ಪೋಷಕರು ಪರಸ್ಪರ ವಿಚ್ಛೇದನ ಪಡಿತಾರೆ. ಕಮಲಾ ಹ್ಯಾರಿಸ್ ತಮ್ಮ ತಾಯಿಯ ಜೊತೆ ತಮ್ಮ ಬದುಕನ್ನು ಮುಂದುವರಿಸ್ತಾ ಅವ್ರು ಹೇಳ್ತಾರೆ, ತಮ್ಮ ತಾಯಿಯ ತಂದೆ ಪಿ ವಿ ಗೋಪಾಲನ್ ಏನಿದ್ದಾರೆ ಚೆನ್ನೈ ಮೂಲದ, ಅವರಿಂದ ನಾನು ತುಂಬ ಪ್ರೇರಿತನಾಗಿದ್ದೀನಿ ಅಂತ ಹೇಳಿ ಆಗಾಗ ಕೆಲವು ಸಂದರ್ಶನದಲ್ಲಿ ಹೇಳ್ತಾ ಇರ್ತಾರೆ. 1986ರಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರದಲ್ಲಿ ಪದವಿ ಪಡೆದ ಕಮಲಾ ಹ್ಯಾರಿಸ್ ತದನಂತರ ಹ್ಯಾಸ್ಟ್ಯಾಂಗ್ ಕಾಲೇಜ್ನಿಂದ ಲಾ ಪದವಿಯನ್ನು 1989ರಲ್ಲಿ ಪಡಿತಾರೆ. ಪಡೆದ ನಂತರ ಕ್ಯಾಲಿಫೋರ್ನಿಯಾ ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಮಾಡ್ಕೊಳ್ತಾರೆ ವಕೀಲ ವೃತ್ತಿಗೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 2004ರಿಂದ 2011ರವರೆಗೆ ಜಿಲ್ಲಾ ಅಟಾರ್ನಿಯಾಗಿಯೂ ಸಹ ಕಾರ್ಯನಿರ್ವಹಿಸ್ತಾರೆ. 2012ರಲ್ಲಿ ಡೆಮಾಕ್ರೆಟಿಕ್ ನ್ಯಾಷನಲ್ ಕನ್ವೆನ್ಷನ್ನಲ್ಲಿ ತಾವೊಂದು ಅದ್ಭುತವಾದ ಭಾಷಣ ಮಾಡ್ತಾರೆ. ಆ ಭಾಷಣದಿಂದ ಅವರು ಇಡೀ ಅಮೆರಿಕ ದೇಶಾದ್ಯಂತ ಗುರುತಿಸ್ಕೊಳ್ತಾರೆ. ತದನಂತರ ಅಲ್ಲಿನ ಅಟಾರ್ನಿ ಡಗ್ಲಾಸ್ ಎಂ ಹಾಫ್ರನ್ನ ಮದುವೆ ಆಗ್ತಾರೆ. ಮೊದಲ ಬಾರಿಗೆ 2016ರಲ್ಲಿ ಸೆನೆಟರ್ ಆದ ಇವರು ಜನವರಿ 2021ರಿಂದ ಅಮೆರಿಕದ ಉಪಾಧ್ಯಕ್ಷ ಗಾದಿಗೆ ಇರ್ತಾರೆ. ನಿಜಕ್ಕೂ ಇದನ್ನು ಸಾಧನೆ ಅಲ್ವೇ? ಪದೇ ಪದೇ ನಮ್ಮ ಕಾಶ್ಮೀರದ ವಿಚಾರದಲ್ಲಿ ಮೂಗು ತೂರಿಸ್ತಾ ನಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಿರತಕ್ಕಂಥ ಅಮೆರಿಕನೇ ನಮ್ಮ ಕಾಲಬುಡಕ್ಕೆ, ಅಂದರೆ ಅದರ ಅಧ್ಯಕ್ಷರು ಏನಾದರೂ ಕಮಲಾ ಹ್ಯಾರಿಸ್ ರವರೇ ಆಗಿದ್ದ ಪಕ್ಷದಲ್ಲಿ ನಿಜಕ್ಕೂ ಇದು ಭಾರತಕ್ಕೆ ಶುಭ ಸಂಕೇತವೇ? ಸರಿ, ಇದು ಹೆಮ್ಮೆಯ ವಿಚಾರ ಅಂಥೇಳಿ ನಾವೆಲ್ಲ ಭಾವಿಸ್ತೀವಿ, ನೀವು ತಾನೇ? ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸಿದರೆ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ದಯವಿಟ್ಟು ಅನಾವರಣ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.